ಕ್ರಿಸ್ತನ ನಾಮದಲ್ಲಿ ಸೇರಿ ಬಂದಂಥ ಎಲ್ಲ ದೈವ ಮಕ್ಕಳಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವಂಥವಳಾಗಿದ್ದೇನೆ. ಈ ದಿನದ ದೇವರ ವಾಕ್ಯಕ್ಕಾಗಿ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ. ಇಲ್ಲಿ ಯೇಸು ಸ್ವಾಮಿಯವರು ತನ್ನ ಶಿಷ್ಯರೊಂದಿಗೆ ಮಾತನಾಡ್ತಾ ಇದ್ದಾರೆ. ನಿಮ್ಮ ಹೃದಯಗಳನ್ನು ಭದ್ರವಾಗಿಡಿಸ್ಕೊಳ್ಳಿ, ಕಳವಳಗೊಳ್ಳದೇ ಇರಲಿ, ಭಯಪಡಬೇಡ್ರಿ. ನಾನು ತಂದೆಯ ಬಳಿಗೆ ಹೋಗುತ್ತೇನೆ, ಅಲ್ಲಿ ನಿಮಗೆ ನಿವಾಸಗಳನ್ನು ಬಿಡಾರಗಳನ್ನು ಸಿದ್ಧಪಡಿಸಿ ನಂತರ ಬಂದು ನಿಮ್ಮನ್ನು ನನ್ನ ಜೊತೆಯಲ್ಲಿರುವುದಕ್ಕಾಗಿ ಕರೆದುಕೊಂಡು ಹೋಗ್ತೇನೆ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಆಗ ಯೇಸು ಸ್ವಾಮಿಯ ಇಬ್ಬರು ಶಿಷ್ಯರು, ತೋಮ ಮತ್ತು ಫಿಲಿಪ್ಪನೆಂಬ ಇಬ್ಬರು ಶಿಷ್ಯರು ಈ ರೀತಿ ಮಾತನಾಡ್ತಾರೆ. ತೋಮನು ಹೇಳ್ತಾನೆ 5ನೇ ವಚನದಲ್ಲಿ, ಪ್ರಭುವೇ, ನೀವು ಎಲ್ಲಿಗೂ ಹೋಗ್ತೀರಾ, ನಮಗೆ ತಿಳಿಯದು ಅಂತ ಹೇಳಿದಾಗ ಆ ಮಾರ್ಗ ಯಾವುದು ಎಂಬುದಾಗಿ ಕೂಡ ಕೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ, ನಾನು ತಂದೆಯ ಬಳಿಗೆ ಹೋಗ್ತೇನೆ, ನಾನೇ ಮಾರ್ಗವು, ಆ ಮಾರ್ಗ ಯಾವುದು ಅಲ್ಲ, ನಾನೇ ಮಾರ್ಗವಾಗಿದ್ದೇನೆ, ನನ್ನ ಮುಖಾಂತರವೇ ಹೊರತು ಯಾರು ಕೂಡ ತಂದೆಯ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದರೆ ತಂದೆಯು ಪರಿಶುದ್ಧರಾದ ತಂದೆಯ ಬಳಿಗೆ ಹೋಗಲಿಕ್ಕೆ ಪಾಪಿಯಾದ ನಾವು ಅರ್ಹತೆ ಇಲ್ಲ ನಮಗೆ. ಆದ್ದರಿಂದ ನಮಗೆ ಒಂದು ಅರ್ಹತೆ ಬೇಕಾಗಿದೆ. ಯಾವ ಅರ್ಹತೆ, ಹೇಗೆ ಹೊಂದುವುದು ಎಂಬುದಾಗಿ ಯೋಚಿಸ್ತಾ ಇದ್ದೀರಾ? ಏನಿಲ್ಲ ಪ್ರಿಯರೇ, ಯೇಸು ಸ್ವಾಮಿಯ ಒಂದು ಪರಿಶುದ್ಧವಾದ ರಕ್ತದಲ್ಲಿ ನಮ್ಮ ಪಾಪಗಳ ಅರಿಕೆಯನ್ನು ಮಾಡುವುದೇ ಆಗಿದೆ. ಪಾಪಗಳ ಅರಿಕೆಯಾದ ತಕ್ಷಣ ನಮ್ಮ ಒಂದು ಆತ್ಮ ದೇವರ ಆತ್ಮದೊಂದಿಗೆ ಸಮಾಧಾನ ಹೊಂದುತ್ತದೆ. ದೇವರ ಆತ್ಮವು, ಪರಿಶುದ್ಧ ಆತ್ಮ, ನಮ್ಮ ಆತ್ಮ ಎರಡೂ ಕೂಡ ಸಮಾಧಾನ ಹೊಂದುತ್ತದೆ. ಸಮಾಧಾನವಾಗಿ ನಾವು ದೇವರ ಬಳಿಯಲ್ಲಿ ಇರಬಹುದಾಗಿದೆ. ಇದಕ್ಕೆ ಮಾರ್ಗ ಯೇಸು ಸ್ವಾಮಿ ತಾನೇ ಆಗಿದ್ದಾರೆ. ಹೌದು. ಈಗ ಮತ್ತೊಬ್ಬ ಶಿಷ್ಯನು, ಯಾರವರು? ಫಿಲಿಪ್ಪ ಎನ್ನುವಂಥ ಶಿಷ್ಯನು ಈ ರೀತಿ ಕೇಳ್ತಾ ಇದ್ದಾನೆ 8ನೇ ವಚನದಲ್ಲಿ, ಪ್ರಭು, ನಮಗೆ ಪಿತನನ್ನು ತೋರಿಸಿ, ಅಷ್ಟೇ ಸಾಕು ಅಪ್ಪ ಅಂತ ಕೇಳ್ತಾರೆ. ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ನಾನಿಷ್ಟು ಕಾಲ ನಿಮ್ಮ ಜೊತೆಯಲ್ಲಿದ್ದೀನಿ, ನೀವು ನಾನು ಯಾರೆಂಬುದಾಗಿ ನಿಮಗೆ ಗೊತ್ತಿಲ್ವಾ? ನನ್ನನ್ನು ನೋಡಿದವರು ಪಿತನನ್ನು ನೋಡಿದವರೇ. ನೋಡಿ ಪ್ರಿಯರೇ, ಒಂದು ನಾಣ್ಯಕ್ಕೆ 2 ಮುಖಗಳು, ಹೌದಲ್ವಾ? ಒಂದು ನಾಣ್ಯಕ್ಕೆ 2 ಮುಖಗಳು ಇದ್ದಂತೆ ದೇವರು ಒಬ್ಬರಾದ ದೇವರು ಏನಾಗಿ ಈ ಲೋಕಕ್ಕೆ ಶರೀರಧಾರಿಯಾಗಿ ಮಗನ ಹೆಸರಲ್ಲಿ ಈ ಲೋಕಕ್ಕೆ ಬಂದಿರುವಂಥವರಾಗಿದ್ದಾರೆ. ಯೇಸು ಸ್ವಾಮಿ ಮತ್ತು ತಂದೆ ಇಬ್ಬರು ಒಬ್ಬರೇ ಆಗಿದ್ದಾರೆ. ಯೇಸು ಸ್ವಾಮಿ ಮತ್ತು ತಂದೆ ಇಬ್ಬರು ಕೂಡ ಒಬ್ಬರೇ, ಒಂದೇ ನಾಣ್ಯಕ್ಕೆ ಇರುವಂತಹ 2 ಮುಖಗಳ ಥರ. ಅವರು ಇಷ್ಟು ಕಾಲ ಶರೀರದಲ್ಲಿ ಈ ಭೂಲೋಕದಲ್ಲಿ ನಿವಾಸ ಮಾಡುತ್ತಾ ಇರುವಾಗ ಎಷ್ಟೆಲ್ಲ ಅದ್ಭುತ ಕಾರ್ಯಗಳನ್ನು ಮಾಡಿರುವಂತಹ ಅವರು ಒಬ್ಬ ಮನುಷ್ಯನಿಗಾದರೆ ಸಾಧ್ಯವಾಗತ್ತಾ? ಅವರು ಗಾಳಿಯನ್ನು, ಸಮುದ್ರದ ಅಲೆಗಳನ್ನು ಎಲ್ಲವನ್ನು ತಮ್ಮ ಮಾತಿನಿಂದ ಬಿಟ್ಟರು. ದೆವ್ವಗಳನ್ನು ಓಡಿಸಿಬಿಟ್ಟರು. ಎಷ್ಟೋ ಜನರು ಸ್ವಸ್ಥತೆ ಹೊಂದಿದರು. ಇದೆಲ್ಲ ಮನುಷ್ಯನಿಗೆ ಸಾಧ್ಯವ? ಇಲ್ಲ ಪ್ರಿಯರೇ, ದೇವರಿಗೆ ಮಾತ್ರ ಸಾಧ್ಯ. ಹೌದು, ದೇವರು ತಾನೇ ಮನುಷ್ಯನ ಶರೀರವನ್ನು ಧರಿಸಿ ಈ ಲೋಕಕ್ಕೆ ಬಂದು ನಮ್ಮ ಪಾಪ ಶಾಪಗಳಿಗೋಸ್ಕರ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಡುವಂಥವರು. ತನ್ನ ಪ್ರಾಣವನ್ನು ಆ ಒಂದು ಕೊಡುವ ಮುಖಾಂತರ ನಾವು ಏನಾಗಿದ್ದೇವೆ ಅಂತಂದರೆ, ಪರಲೋಕದಲ್ಲಿರುವಂಥ ದೇವರಿಗೆ, ತಂದೆಗೆ ನಾವು ಸಲ್ಲುವಂಥವರಾಗಿದ್ದೇವೆ. ಪಾಪಗಳ ಅರಿಕೆ ಮಾಡದ ಹೊರತು ದೇವರೊಂದಿಗೆ ಯಾರೂ ದೇವರನ್ನು ತಿಳಿದುಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ.
ಎಂಬುದಾಗಿ ಹೇಳುತ್ತಾ ಈ ಒಂದು ವಾಕ್ಯವನ್ನು ದೇವರು ತಾನೇ ಆಶೀರ್ವಾದ ಮಾಡಿ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು